ಪ್ರೇಮ, ವಿವಾಹ, ಹನಿಮೂನ್ ಈ ಮಾತುಗಳೇ ಸುಖದ ಸ್ವಪ್ನಗಳನ್ನು ಹೊತ್ತು ಬರಬೇಕು. ಆದರೆ ಮೇಘಾಲಯದ ಚೆರಾಪುಂಜಿಯ ಶಾಂತ ಜಲಪಾತಗಳ ಹಿನ್ನೆಲೆಯಲ್ಲಿ ಒಂದು ಕ್ರೂರ ಹತ್ಯೆ ರೂಪುಗೊಂಡಿತು. ಇಂದು ನಾವು ಅನಾವರಣ ಮಾಡುವುದು ಎಂಬಿಎ ಸ್ಟೂಡೆಂಟ್ ಸೋನಂ ರಘುವಂಶಿ, ಅವಳ ಗೆಳೆಯ ರಾಜ್ ಕುಶ್ವಾಹಾ ಮತ್ತು ಹೊಸದಾಗಿ ಮದುವೆಯಾದ ಗಂಡ ರಾಜಾ ರಘುವಂಶಿಯ ಕಥೆ. ಇದು ಕೇವಲ ಕೊಲೆಯ ಕಥೆಯಲ್ಲ, ಇದು ಪ್ರೀತಿಯ ಮುಸುಕಿನಲ್ಲಿ ನಡೆದ ವಂಚನೆ, ದ್ರೋಹ ಮತ್ತು 4 ಬಾರಿ ಯೋಜಿಸಿದ ಶೀತಲ ರಕ್ತದ ಹತ್ಯೆಯ ಕಥೆ. ಸೋನಂ ಇಂದೋರಿನ ಶ್ರೀಮಂತ ಕುಟುಂಬದ ಮಗಳು. ಎಂಬಿಎ ಮಾಡಿ ದೊಡ್ಡ ಅಧಿಕಾರಿಯಾಗಬೇಕೆಂಬ ಹಂಬಲ ಇತ್ತು. ಆದರೆ ಕುಟುಂಬದ ಪ್ಲೈವುಡ್ ವ್ಯವಸಾಯದಲ್ಲಿ ಸಹಾಯ ಮಾಡಲು ಅವಳ ಸ್ವಪ್ನಗಳನ್ನು ತ್ಯಜಿಸಲು ಒತ್ತಾಯಿಸಲಾಯಿತು. ಅಲ್ಲೇ ಅಕೌಂಟ್ಸ್ ಡಿಪಾರ್ಟ್ಮೆಂಟ್ನಲ್ಲಿ ಕೆಲಸ ಮಾಡುತ್ತಿದ್ದ 19 ವರ್ಷದ ರಾಜ್ ಕುಶ್ವಾಹನನ್ನು ಕಂಡಳು. ಪ್ರೇಮ ಬೆಳೆಯಿತು. ಆದರೆ ಸೋನಂ ತಂದೆ ದೇವಿಸಿಂಗ್ ಅವರಿಗೆ ಗೊತ್ತಿರಲಿಲ್ಲ ಈ ವಿಶ್ವಾಸದ ಸಿಬ್ಬಂದಿ ಮಗಳ ಜೀವನವೇ ಅವನೊಂದಿಗೆ ಬೆಂಡಾಗಬಹುದು ಎಂದು. 11 ಮೇ 2025ರಂದು ಸೋನಂ ಮತ್ತು ರಾಜಾ ರಘುವಂಶಿಯ ಶಾನಿ ವಿವಾಹ ನಡೆಯಿತು. ರಾಜಾ 29 ವರ್ಷದ ಯಶಸ್ವಿ ಟ್ರಾನ್ಸ್ಪೋರ್ಟ್ ವ್ಯವಸ್ಥಾಪಕ. ಸೋನಂ ಸಂತೋಷದಿಂದ ಸಮ್ಮತಿಸಿದ್ದಳು. ಆದರೆ ಸತ್ಯ ಇನ್ನೂ ಭಯಾನಕವಾಗಿತ್ತು. ವಿವಾಹದ 11 ದಿನಗಳ ಮೊದಲೇ ರಾಜ್ ಮತ್ತು ಸೋನಂ ರಾಜಾವನ್ನು ಕೊಲ್ಲಲು ಯೋಜಿಸಿದ್ದರು. ಮೊದಲ ಯೋಜನೆ ಸೋನಂ ಹೆಸರಿನ ಮತ್ತೊಬ್ಬ ಹುಡುಗಿಯ ದೇಹವನ್ನು ಸುಡಲು. ಆದರೆ ಅದು ವಿಫಲವಾಯಿತು. ಹನಿಮೂನಿಗೆ ಮೇಘಾಲಯ ಆಯ್ಕೆಯಾದದ್ದು ಸೋನಂನ ವೈಯಕ್ತಿಕ ಪ್ಲಾನ್. ರಾಜ್ ತನ್ನ ಪೇಟಿಎಂ ಖಾತೆಯಿಂದ ಎಲ್ಲ ಟಿಕೆಟ್, ಸ್ಟೇ ಬುಕ್ ಮಾಡಿದ್ದ. ಅವಳು 2 ಮೊಬೈಲ್ಗಳನ್ನು ರಹಸ್ಯವಾಗಿ ತಂದಿದ್ದಳು. ಇವೆರಡೂ ಇಂದಿಗೂ ಕಾಣೆಯಾಗಿವೆ. 23 ಮೇ 2025 ಚೆರಾಪುಂಜಿ. ಸೂರ್ಯೋದಯದೊಂದಿಗೆ 4 ಜನ ಕೊಲೆಗಾರರು ರಾಜಾವಿನ ಜೀವನಕ್ಕೆ ಸಾಯುಧರಾದರು. ಇದು 9 ಗಂಟೆಗಳ ಭೀಕರ ನಾಟಕ. ಸಮಯ 5:30. ರಾಜಾ ಸೋನಂ ಶಿಪ್ರಾ ಹೋಮ್ಸ್ಟೇಯಿಂದ ಚೆಕ್ಔಟ್. 3 ಹಿಟ್ಮೆನ್ನರ್ಗಳು ಅವರ ಹಿಂದೆಯೇ. ಸಮಯ 6 ಗಂಟೆಗೆ. ಟ್ರೆಕ್ ಪ್ರಾರಂಭ. ಸೋನಂ ದಾರಿ ಕೇಳಲು ಹಿಟ್ಮೆನ್ಗೆ ಕರೆ ಮಾಡಿ ರಾಜ್ ಜೊತೆ ಮಾತನಾಡಿಸಿದಳು. ಸಮಯ 7 ಗಂಟೆಗೆ. ಚಹಾ ದುಕಾಣದಲ್ಲಿ ಎಲ್ಲರೂ ಒಟ್ಟಿಗೆ. ರಾಜಾ ಗಮನಿಸಲಿಲ್ಲ. ಸಮಯ 12 ಗಂಟೆಗೆ. 2000 ಮೆಟ್ಟಿಲುಗಳನ್ನು ಏರಿದ ನಂತರ ಹಿಟ್ಮೆನ್ ರಾಜಾವನ್ನು ಸ್ನೇಹಿತರಂತೆ ಸಂಭಾಷಿಸಿದರು. ಸೋನಂ ಹಿಂದನಿದಾನಿಸಿದಳು. ಸಮಯ 1:30ಕ್ಕೆ. ಸೋನಂ ಅತ್ತೆಗೆ ಕರೆ ಮಾಡಿ ಟ್ರೆಕ್ನಿಂದ ಆಯಾಸ ಎಂದು ಸುಳ್ಳು ಹೇಳಿದಳು. ಸಮಯ 1:15ಕ್ಕೆ. ವಿಶಾಲ್ ತಲೆಗೆ ಕೊಡಲಿಯಿಂದ 2 ಬಾರಿ ಹೊಡೆದ, ಮುಂಭಾಗ ಮತ್ತೆ ಹಿಂಭಾಗ. ಸಮಯ 2 ಗಂಟೆಗೆ. ರಾಜಾ ಫೋನ್ ಉಪಯೋಗಿಸಿ ನಾವು ಸುರಕ್ಷಿತ ಎಂದು ಪೋಸ್ಟ್ ಮಾಡಿ ಫೋನನ್ನು ಕಣಿವೆಗೆ ಎಸೆದಳು. ಸಮಯ 2:30ಕ್ಕೆ. ದೇಹವನ್ನು 300 ಅಡಿ ಗಾಜ್ಗೆ ತಳ್ಳಲಾಯಿತು. ಸೋನಂ ರಕ್ತ ತೊಡೆದ ವಿಶಾಲ್ಗೆ ತನ್ನ ರೈನ್ಕೋಟ್ ಕೊಟ್ಟಳು. ಕೊಲೆಯ ನಂತರ ಸೋನಂ ಶಿಲ್ಲಾಂಗ್, ಗುವಾಹಟಿ, ಸಿಲಿಗುರಿ, ಪಟ್ನಾ, ಆರಾ, ಲಕ್ನೋ ದಾರಿ ಮಾಡಿಕೊಂಡಳು. 9 ಜೂನ್ 2025ರಂದು ಉತ್ತರ ಪ್ರದೇಶದ ಒಂದು ಧಾಬಾದಲ್ಲಿ ಶರಣಾದಳು. ರಾಜಾವಿನ ದೇಹ 2 ಜೂನ್ 2022ರಂದು ಕಂಡುಬಂತು. ಆದರೆ ಅತ್ಯಂತ ದುಃಖದ ದೃಶ್ಯ, ರಾಜಾವಿನ ಅಂತ್ಯಕ್ರಿಯೆಯಲ್ಲಿ ಸೋನಂನ ಗೆಳೆಯ ರಾಜ್ ರಾಜಾ ತಂದೆಯನ್ನು ಸಾಂತ್ವನಪಡಿಸುತ್ತಿರುವ ವೈರಲ್ ವಿಡಿಯೋ. ಕುಟುಂಬಕ್ಕೆ ದೊಡ್ಡ ದ್ರೋಹ. ರಾಜ್ ಫ್ಯಾಕ್ಟರಿಯಲ್ಲಿ 10 ತಿಂಗಳು ಕೆಲಸ ಮಾಡಿದ್ದ ವಿಶ್ವಾಸದ ವ್ಯಕ್ತಿ. ಸೋನಂ ಸಹೋದರ ಗೋವಿಂದ ಅವನು ವ್ಯವಸಾಯದ ಜವಾಬ್ದಾರಿ ನೀಡಿದ್ದ. ಗೋವಿಂದ ಹೇಳುತ್ತಾರೆ, ನನಗೆ ಗೊತ್ತಿರಲಿಲ್ಲ ಅವನು ಕೊಲೆಯ ಮಸ್ತಿಷ್ಕ. ಮೇಘಾಲಯ ಪೊಲೀಸ್ ಘಟನೆಯನ್ನು 4 ಕೋಣಗಳಲ್ಲಿ ಪರಿಶೀಲಿಸಿದೆ. 1. 4 ಬಾರಿ ಕೊಲೆ ಪ್ರಯತ್ನ. ಕಾಮಾಖ್ಯ ದೇವಸ್ಥಾನ, ನಾಂಗ್ರಿಯಾಟ್, ಮೌಲಿಕ್ಯಾಟ್ನಲ್ಲಿ ವಿಫಲವಾದದ್ದು. 2. ರಾಜ್ನ ರಿಮೋಟ್ ಕಂಟ್ರೋಲ್. ಇಂದೋರಿನಿಂದ ಫೋನ್ ಕಾಲ್ಗಳ ಮೂಲಕ ಹತ್ಯೆ ನಿರ್ದೇಶಿಸಿದ. 3. ಸೋನಂ ಮಾನಸಿಕ ಪರೀಕ್ಷೆ, ಸೌಂಡ್ ಎಂದು ಘೋಷಣೆ. 4. ಕ್ರೈಮ್ ಸೀನ್ ರೀಕ್ರಿಯೇಷನ್. 18 ಜೂನ್ನಂದು 5 ಜನ ಅಪರಾಧಿಗಳನ್ನು ಸೋಹ್ರಾಗಾಜ್ಗೆ ಕರೆದುಕೊಂಡು ಹತ್ಯೆಯನ್ನು ಪುನರಾವರ್ತಿಸಲಾಯಿತು. ವಿವಾಹದ ಕೆಲವು ದಿನಗಳಲ್ಲಿ ಇಷ್ಟು ದ್ವೇಷವೇ? ಇನ್ನೂ ರಹಸ್ಯಗಳಿವೆ. ನಾರ್ಕೋ ಟೆಸ್ಟ್ ಮಾಡಬೇಕು. ರಾಜಾನ ಕುಟುಂಬದ ಬೇಡಿಕೆ. ರಾಜಾನ ತೇರ್ಹವಿ 13ನೇ ದಿನದ ಸಂಸ್ಕಾರ ಇಂದೋರಿನಲ್ಲಿ ನಡೆಯಿತು. ಅವನ ಪ್ರೀತಿಯ ಗುಲಾಬ್ ಜಾಮೂನ್, ಮಂಚೂರಿಯನ್ ಜೊತೆಗೆ. ಆದರೆ ಉತ್ತರಗಳಿಲ್ಲ. ಸೋನಂನ ಸಹೋದರ ಗೋವಿಂದ ರಾಜಾ ಕುಟುಂಬದ ಪಕ್ಷವಹಿಸಿ ನ್ಯಾಯಕ್ಕಾಗಿ ಹೋರಾಡುತ್ತೇನೆ ಎನ್ನುತ್ತಾರೆ. ಆದರೆ ಪ್ರಶ್ನೆಗಳು ಗಾಳಿಯಲ್ಲಿ. ಸೋನಂ ರಾಜ್ನ ಮನೆಯಲ್ಲಿ ಮರೆಮಾಡಿದ್ದಳಾ? 5ಕ್ಕಿಂತ ಹೆಚ್ಚು ಜನ ಭಾಗವಹಿಸಿದ್ದರಾ? ಪ್ರೇಮಕ್ಕೆ ಹೆಸರಿಟ್ಟು ನಡೆಸಿದ ಈ ನಿಷ್ಠುರ ಕೊಲೆಗೆ ಶಿಕ್ಷೆ ಖಂಡಿತ ಸಿಗುವುದೇ? ನ್ಯಾಯದ ದೇವತೆ ಕಣ್ಣು ಮುಚ್ಚಿಕೊಂಡಿಲ್ಲ.
ಇದು ಇಂದೋರಿನಿಂದ ಮೇಘಾಲಯದವರೆಗಿನ ಕ್ರೈಮ್ ಡೈರಿ. ಜಾಗೃತರಾಗಿರಿ, ಸುರಕ್ಷಿತರಾಗಿರಿ. ಮತ್ತೆ ಸಿಗೋಣ ಮತ್ತೊಂದು ರಹಸ್ಯದ ಕಥೆಯಲ್ಲಿ. ಧನ್ಯವಾದಗಳು. ಇಂತಹ ರಿಯಲ್ ಕ್ರೈಮ್ ಸ್ಟೋರಿಗಳು ನಿಮಗೆ ಬೇಕಾ? ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.